ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸತೀಶ್ ಹೆಚ್ಆರ್. ಸ್ನೇಹಿತರೆ, ಈಗಾಗಲೇ ಕರ್ತವ್ಯ ಆ್ಯಪ್ನಲ್ಲಿ ನಾನು ಸಾಕಷ್ಟು ವಿಚಾರಗಳನ್ನ ತಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಅಂತಕ್ಕಂಥದ್ದು. ಈ ವಿಡಿಯೋದಲ್ಲಿ ಲೀವ್ ಆಪ್ಷನ್ಸನ್ನು ಯಾವ ರೀತಿ ನಾವು ಲೀವನ್ನು ಎಂಟ್ರಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಹೋಗ್ತೀನಿ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿದಲ್ಲಿ ತಮ್ಮಲ್ಲಿ ಕೇಳ್ಕೊಳ್ತಾ, ಪ್ರತಿನಿತ್ಯದಂತೆ ತಾವು ನೆಟ್ವರ್ಕನ್ನು ಆನ್ ಮಾಡಿಕೊಂಡು ಕರ್ತವ್ಯ ಆ್ಯಪನ್ನು ತಾವು ಏನು ಮಾಡ್ತೀರಾ, ಕ್ಲಿಕ್ಕನ್ನು ಮಾಡ್ತೀರಾ. ಕ್ಲಿಕ್ಕನ್ನು ಮಾಡಿದ ನಂತರ ತಾವು ಅಟೆಂಡೆನ್ಸನ್ನು ಹಾಕೋದಾದರೆ ಫಸ್ಟ್ ಆಫ್ ಅಟೆಂಡೆನ್ಸನ್ನು ಹಾಕ್ತೀರಾ, ನಂತರ ಸೆಕೆಂಡ್ ಆಫ್ ಅಟೆಂಡೆನ್ಸನ್ನು ಹಾಕ್ತೀರಾ. ಒಂದು ವೇಳೆ ಅವತ್ತು ಬೇಕಿತ್ತು ಅಂತೇಳಿದರೆ ಡಿಯನ್ನು ನಿನ್ನೆ ದಿವಸದ ವಿಡಿಯೋದಲ್ಲಿ ಯಾವ ರೀತಿ ಎಂಟ್ರಿಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ತಿಳಿಸಿದ್ದೆ. ಆ ರೀತಿ ಡಿಯನ್ನು ಎಂಟ್ರಿಯನ್ನು ಮಾಡ್ತಾ ಹೋಗ್ತೀರಾ. ಮುಂದುವರೆದು ಲೀವ್ ಆಪ್ಷನನ್ನು ನಾವು ನೋಡ್ತಾ ಹೋಗೋದಾದರೆ ತಾವು ಲೀವನ್ನು ಹಾಕಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ತಾವು ಮ್ಯಾನ್ಯಲ್ಲೂ ಕೂಡ ಸಂಬಂಧಪಟ್ಟಂಥ ಮುಖ್ಯೋಪಾಧ್ಯಾಯರಾದರೆ SDMC ಅಧ್ಯಕ್ಷರಿಗೆ ಈ ರೀತಿ ಲೀವನ್ನು ಬರೆದಿರ್ತೀರ. ಸೊ ಅದನ್ನು ತಾವು ಯಾವ ರೀತಿ ತಮ್ಮ ಕರ್ತವ್ಯ ಆ್ಯಪಲ್ಲಿ ಎಂಟ್ರಿನ ಮಾಡಬೇಕು ಅಂದರೆ ಈ ಲೀವ್ ಆಪ್ಷನ್ ಮೇಲೆ ತಾವು ಕ್ಲಿಕ್ಕನ್ನು ಮಾಡಬೇಕು. ಕ್ಲಿಕ್ಕನ್ನು ಮಾಡಿದ ನಂತರ ಇಲ್ಲಿ ಕೇಳ್ತಾ ಹೋಗುತ್ತೆ ಲೀವ್ ರಿಕ್ವೆಸ್ಟ್ ಸ್ಟೇಟಸ್ಸು. ತಾವು ಎಂಟ್ರಿಯನ್ನು ಮಾಡಿದರೆ ಇಲ್ಲಿ ನೋಡ್ಬೋದು ಯಾವ ತಿಂಗಳಲ್ಲಿ ತಾವು ಲೀವನ್ನು ಎಂಟ್ರಿಯನ್ನು ಮಾಡಿದರೆ. ಲೀವನ್ನು ಎಂಟ್ರಿಯನ್ನು ಮಾಡಿಲ್ಲ ಅಂತೇಳಿದರೆ ಆಪ್ಷನ್ಸು ಓಪನ್ ಆಗುತ್ತೆ. ಮೇಲೆ ತಾವು ಕ್ಲಿಕ್ಕನ್ನು ಮಾಡಿದಾಗ ಅಪ್ಲೈ ಫಾರ್ ಲೀವ್ ಅಂತಕ್ಕಂಥದ್ದಿದೆ. ಸೊ ಅದ್ರ ಮೇಲೆ ತಾವು ಕ್ಲಿಕ್ಕನ್ನು ಮಾಡಬೇಕು. ಇಲ್ಲಿ ಅಪ್ಲೈ ಫಾರ್ ಲೀವ್ ಅಂದ್ರ ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ಲೀವ್ ಟೈಪ್ ಅಂತ ಕೇಳುತ್ತೆ. ಲೀವ್ ಟೈಪಲ್ಲಿ ನೋಡಿದರೆ ಆಲ್ ಇಂಡಿಯಾ ಮೀಟಿಂಗ್ ಕ್ಯಾಶುಯಲ್ ಲೀವ್ CL, ಸಾಂದರ್ಭಿಕ ರಜೆ ಅಥವಾ ಪ್ರಾಸಂಗಿಕ ರಜೆ ಅಂತ ನಾವೇನು ಕರಿತೀವಿ, ಈ ಲೀವನ್ನು ನಾವು ಇಲ್ಲಿ ಹಾಕ್ಬೋದು. ಚೈಲ್ಡ್ ಕೇರ್ ಲೀವ್, ಶಿಶುಪಾಲನಾ ರಜೆ ಇದ್ದರೆ ಶಿಶುಪಾಲನಾ ರಜೆಯನ್ನು ಆಪ್ಷನ್ ಎಂಟ್ರಿ ಮಾಡ್ಬೋದು. ಕಮಿಟೆಡ್ ಲೀವ್ ಅಂತಕ್ಕಂಥದ್ದಿದೆ. ಆಮೇಲೆ ಕಾಂಪನ್ಸೆಂಟರಿ ಕ್ಯಾಶುಯಲ್ ಲೀವ್ ಅಂತ CCL ಅಂತಕ್ಕಂಥದ್ದು ಇದೆ. ಇದು ಬೇರೆ ಡಿಪಾರ್ಟ್ಮೆಂಟಲ್ ಎಕ್ಸಾಮಿನೇಷನ್ ಲೀವ್ ಇದ್ದರೆ, ಅರ್ನ್ಡ್ ಲೀವ್ ಇದ್ದರೆ EL ಅನ್ನು ಹಾಕೋದಾದರೆ, ಎನ್ಕ್ಯಾಶ್ಮೆಂಟ್ ಆಫ್ ಅರ್ನ್ಡ್ ಲೀವ್ ಅಟ್ ದ ಟೈಮ್ ಆಫ್ ಅವೈಲಿಂಗ್ ಅಂತಕ್ಕಂಥದ್ದು, ಎಕ್ಸ್ಟ್ರಾರ್ಡಿನರಿ ಲೀವ್, ಆಫ್ ಡೇ ಲೀವ್, ಆಫ್ ಡೇ ಲೀವ್, ಸೆಕೆಂಡ್ ಆಫನ್ನು ಕೂಡ ಲೀವನ್ನು ಎಂಟ್ರಿ ಮಾಡೋದಕ್ಕೆ ಅವಕಾಶ ಇದೆ. ಅಂದರೆ ಆಫ್ ಡೇ ಲೀವ್ ಫಸ್ಟ್ ಆಫ್ ಅಂತ ಹೇಳಿದರೆ ಬೆಳಗಿನ ಅವಧಿಯಲ್ಲಿ, ಆಫ್ ಡೇ ಲೀವ್ ಸೆಕೆಂಡ್ ಆಫ್ ಅಂತ ಹೇಳಿದರೆ ಮಧ್ಯಾಹ್ನದ ಅವಧಿಯಲ್ಲಿ. ಬೆಳಗಿನ ಅವಧಿಯಲ್ಲಿ ಲೀವನ್ನು 10 ರಿಂದ 1 ಗಂಟೆ ಒಳಗಡೆ ತಾವು ಹಾಕ್ಕೋಬಹುದು. ಇನ್ನು ಆಫ್ ಡೇ ಲೀವ್ ಇರ್ತಕ್ಕಂಥದ್ದು 1 ಗಂಟೆಯಿಂದ 4:30 ಒಳಗಡೆ ಇರ್ತಕ್ಕಂಥ ಲೀವನ್ನು ತಾವು ಇಲ್ಲಿ ಎಂಟ್ರಿಯನ್ನು ಮಾಡ್ಕೋಬಹುದು. ಅಥವಾ ಆಫ್ ಪೇ ಲೀವ್ ಅಂತಕ್ಕಂಥದ್ದು ಕೂಡ ಇದೆ. ಲೀವ್ ನಾಟ್ ಡ್ಯೂ, ಲೀವ್ ಆನ್ ಮಿಸ್ಕರೇಜ್, ಲೀವ್ ಸ್ಯಾಲ್ರಿ, ಲೀವ್ ಟ್ರಾವೆಲ್ ಕನ್ಸೆಷನ್ನು, ಲೀವ್ ವಿತೌಟ್ ಅಲಯನ್ಸು, ಮೌಂಟರಿಂಗು, ಪೆಟರ್ನಿಟಿ ಲೀವ್ ಫಾರ್ ಚೈಲ್ಡ್ ಅಡಾಪ್ಷನ್ನು, ಪೋಸ್ಟ್ ಡ್ಯೂಟಿ ಆಫು, ಪ್ರೀ ಡ್ಯೂಟಿ ನೈಟ್ ಆಫು, ರಿಸ್ಟ್ರಿಕ್ಟೆಡ್ ಲೀವು, ಸಿಕ್ ಲೀವು, ಸ್ಮಾಲ್ ಫ್ಯಾಮಿಲಿ ನಾರ್ಮ್ಸು, ಸ್ಪೆಷಲ್ CL, ಸ್ಪೆಷಲ್ ಡಿಸಬಿಲಿಟಿ ಲೀವು, ಸ್ಪೆಷಲ್ ಲೀವ್ ಫಾರ್ ಎಲೆಕ್ಷನ್ ವೋಟಿಂಗು, ಸ್ಪೋರ್ಟ್ಸಿಂಗ್ ಇವೆಂಟು, ಸೂಪರ್ವಿಷನ್ ಆಫ್ ಎಕ್ಸಾಮ್ಸು, ಟ್ರೆಕ್ಕಿಂಗು, ವೀಕ್ಲಿ ಆಫು. ಸೊ ಈ ರೀತಿ ಇಷ್ಟು ಸುಮಾರು ಆಪ್ಷನ್ಸನ್ನು ಸದ್ಯಕ್ಕೆ ಕೊಡಲಾಗಿದೆ. ಇನ್ನು ಮುಂದೆನೂ ಕೂಡ ಬೇಕಾದಷ್ಟು ಆಪ್ಷನ್ಸನ್ನು ಕೊಡ್ಬೋದು. ಒಟ್ಟಾರೆಯಾಗಿ ತಾವು ಯಾವ ರಜೆಯನ್ನು ಬಯಸ್ತೀರೋ ಆ ರಜೆಯನ್ನು ಇಲ್ಲಿ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ನಂತರ ಎಂಟ್ರಿಯನ್ನು ಮಾಡಿದ ನಂತರ ತಾವು ಡೇಟನ್ನು ಕೂಡ ಸೆಲೆಕ್ಟನ್ನು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ ಡೇಟನ್ನು ಸೆಲೆಕ್ಟನ್ನು ಮಾಡಿದ ನಂತರ ತಾವು ಉಳಿದಿರ್ತಕ್ಕಂಥ ಆಪ್ಷನಲ್ಲಿ ಎಂಟ್ರಿಯನ್ನು ಮಾಡ್ಕೊತಾ ಹೋದರೆ ಲೀವ್ ಅಂತಕ್ಕಂಥದ್ದು ಅಲ್ಲಿ ಸೆಲೆಕ್ಟ್ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಸೊ ಇದು ಲೀವನ್ನು ಯಾವ ರೀತಿ ನಾವು ಕರ್ತವ್ಯ ಆ್ಯಪಲ್ಲಿ ಹಾಕಬೇಕು ಅಂತಕ್ಕಂಥ ಒಂದು ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಂಡೆ. ನೋಡಿ, ಲೀವ್ ಆಪ್ಷನಲ್ಲಿ ಯಾವುದರಿಂದ ಯಾವತ್ತವರೆಗೂ ಅಂತಕ್ಕಂಥದ್ದಿದೆ. ನಂತರ ನಾವು ಸೆಲೆಕ್ಟನ್ನು ಮಾಡ್ಕೋಬೇಕು. ಅದೆಲ್ಲ ಸೆಲೆಕ್ಟನ್ನು ಮಾಡ್ಕೊಂಡ ನಂತರ ಉದಾಹರಣೆ ಲೀವ್ ಆಪ್ಷನ್ಸನ್ನು 18ನೇ ತಾರೀಕಿಂದ ಎಲ್ಲಿ ತನಕ ಎಂಟ್ರಿ ಮತ್ತು ಟು ಅಂತಕ್ಕಂಥದ್ದು ಕೂಡ ಇರುತ್ತೆ. ಅದನ್ನು ಕೂಡ ತಾವು ನೋಡ್ಬೋದು. ನಂತರ ಲೀವ್ಗೆ ರೀಸನನ್ನು ಕೇಳಲಾಗುತ್ತೆ. ಯಾವ ಪರ್ಪಸ್ಸಿಗೆ ತಾವು ರಜೆಯನ್ನು ಹಾಕ್ತಿದ್ದೀರಾ ಅಂತಕ್ಕಂಥದ್ದು. ಕ್ಯಾಶುಯಲ್ ಲೀವ್ ಇದ್ದರೆ ಅನಾರೋಗ್ಯದ ನಿಮಿತ್ತ ಅಥವಾ ವೈಯಕ್ತಿಕ ಕಾರಣದ ನಿಮಿತ್ತ ನೀವು ಅದರಲ್ಲಿ ಮೆನ್ಷನನ್ನು ಮಾಡ್ತಾ ಹೋಗ್ತೀರಾ ಅಂತಕ್ಕಂಥದ್ದು. ಸೊ ಇದು ಲೀವನ್ನು ಆಪ್ಷನನ್ನು ಎಂಟ್ರಿಯನ್ನು ಮಾಡ್ತಕ್ಕಂಥದ್ದು. ಸೊ ಈ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಯಾರೆಲ್ಲ ಇಷ್ಟೊತ್ತು ಕರ್ತವ್ಯ ಆ್ಯಪಲ್ಲಿ ನಾವು ಲೀವನ್ನು ಯಾವ ರೀತಿ ಎಂಟ್ರಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿನಿ. ನಾನು ಕೂಡ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, 29ನೇ ತಾರೀಕಿಂದ ಸ್ಟಾರ್ಟ್ ಮಾಡ್ತೀನಿ. ಆಗ ಸಂಪೂರ್ಣವಾಗಿ ವಿಡಿಯೋನ ತಮಗೆ ತಿಳಿಸ್ಕೊಡ್ತಾ
ಹೋಗ್ತೀನಿ. ಇದು ಮಾದರಿ ಅಷ್ಟೇ. ಎಮರ್ಜೆನ್ಸಿ 29ನೇ ತಾರೀಕು ತಾವು ಲೀವನ್ನು ಹಾಕ್ಬೇಕಾಗಿದ್ರೆ 1ನೇ ತಾರೀಕೆ ಲೀವನ್ನು ಹಾಕ್ಬೇಕಾದ್ರೆ ಇಲ್ಲಿ ಇರ್ತಕ್ಕಂಥದ್ದನ್ನ ಬಳಸ್ಕೋಬಹುದು ಅಂತಕ್ಕಂಥ ಮಾಹಿತಿಯನ್ನು ಹಂಚ್ಕೊಳ್ತಾ, ನಾವು ಲೀವನ್ನು ಅಪ್ಲೈ ಮಾಡಿದ ನಂತರ ಮೊದಲನೇದಲ್ಲಿ ಅಪ್ಲೈ ಫಾರ್ ಲೀವ್ ಅಂತಲ್ಲಿ ಲೀವನ್ನು ಅಪ್ಲೈ ಮಾಡಿರ್ತೀರಾ. ಆ ಲೀವನ್ನು ನೋಡಬೇಕಂದ್ರೆ ಫೆಚ್ ಡೀಟೇಲ್ಸಲ್ಲಿ ಹೋದರೆ ನೀವು ಯಾವ್ಯಾವ ಲೀವನ್ನು ಅಪ್ಲೈ ಮಾಡಿದ್ರೆ ಆ ಫೆಚ್ ಡೀಟೇಲ್ಸಲ್ಲಿ ಇರುತ್ತೆ, ಅದರ ಸ್ಟೇಟಸ್ಸು ಕೂಡ ಇರುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಇಷ್ಟೊತ್ತು ವಿಡಿಯೋನ ವೀಕ್ಷಣೆಯನ್ನು ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು.